ಹಾಯ್ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ, ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಏನು ಫೀಲಿಂಗ್ಸ್ ಇದೆ? ರಿಫ್ಲೆಕ್ಷನ್, ಚೇಸರ್, ಬಾಟಮಲ್ಲಿ ಗಾಸಿಪ್ ಬರ್ತಾ ಇದೆ. ಯಾರ್ದೋ ಮಾತು ಕೇಳಿಕೊಂಡು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದಿದೆ. ಯಾರೋ ನಿಮ್ಮ ಬಗ್ಗೆ ಸುಳ್ಳು ಹೇಳಿರ್ಬೋದು, ಯಾವುದೋ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅನ್ನೋದಿದೆ. ಹಾಗಿರೋದ್ರಿಂದ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ. ಆ ಟೈಮಲ್ಲಿ ಅವ್ರ ಮನಸ್ಸು ಆ ಮಾತುಗಳನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿತ್ತು. ಈಗ ಏನು ಅನ್ನಿಸ್ತಾ ಇದೆ ನೋಡೋಣ. ಬೀಯಿಂಗ್ ಅವೇ ಫ್ರಮ್ ಯು ಹ್ಯಾಸ್ ಅಲೋಡ್ ಮೀ ಟು ಗೇನ್ ಕ್ಲಾರಿಟಿ ಅನ್ನೋದಿದೆ. ನಿಮ್ಮಿಂದ ದೂರ ಆದಮೇಲೆ ಅವ್ರಿಗೇನೋ ಕ್ಲಾರಿಟಿ ಸಿಕ್ಕಿದೆ. ನೀವೊಂದು ಒಳ್ಳೆ ವ್ಯಕ್ತಿ ಹಾಗನ್ನಿಸಿದೆ. ಮನಸ್ಸು ಸಮಾಧಾನವಾಗಿ ಕೂತು ಯೋಚನೆ ಮಾಡಿದೆ. ಒಂದು ಟೈಮಲ್ಲಿ ಯಾರ್ದೋ ಮಾತು ಕೇಳಿಕೊಂಡೆ, ಆಗ ಏನೋ ಮನಸ್ಸಲ್ಲಿ ವೀಕ್ನೆಸ್ ಇತ್ತು, ಅದು ಸರಿ ಅನ್ನಿಸ್ತಾ ಇತ್ತು. ನಿಮ್ಮಿಂದ ದೂರ ಆದಮೇಲೆ ಯಾಕೋ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ, ನಿಮ್ಮಂಥ ಒಳ್ಳೆ ವ್ಯಕ್ತಿನ ದೂರ ಮಾಡ್ಕೊಂಡಿದ್ದೀನಿ ಹಾಗೇನೋ ಅನ್ನಿಸ್ತಾ ಇದೆ. ನೋಡಿ, ಇಲ್ಲಿ ಮನಸ್ಸು ನಿಮ್ಮ ಹಿಂದೆ ಓಡ್ತಾ ಇದೆ. ಎಷ್ಟೋ ಸರಿ ಅದನ್ನು ತಡೆಯೋ ಪ್ರಯತ್ನ ಮಾಡಿದರೆ, ಐ ಡೋಂಟ್ ವಾಂಟ್ ಟು ಚೇಸ್ ಎನಿ ಮೋರ್. ನಿಮಗೆ ಹರ್ಟ್ ಮಾಡಿದ್ದಾರೆ, ನಿಮಗೆ ಮನಸ್ಸು ನೋಯಿಸಿದ್ದಾರೆ. ಹಾಗಿರೋದ್ರಿಂದ ಮತ್ತೆ ಮಾತಾಡಿಸೋ ಮನಸ್ಸಿಲ್ಲ, ಆದರೆ ನಿಮ್ಮ ನೆನಪುಗಳ ಹಿಂದೆ ಓಡೋ ಮನಸ್ಸೂ ಇಲ್ಲ. ಇದೆಲ್ಲ ಯೋಚನೆ ಮಾಡಿ ಮಾಡಿ ಸ್ಟ್ರೆಸ್ ಆಗ್ತಾ ಇದೆ. ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಈ ವ್ಯಕ್ತಿಗೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ನಿಮಗೆ? ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅನ್ನಿಸ್ತಾ ಇದೆ ಅವ್ರಿಗೆ. ಬಾಟಮ್ನಲ್ಲಿ ಐ ಹೋಪ್ ಯು ವಿಲ್ ಫರ್ಗಿವ್ ಮೀ ಸೂನ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಅವರು ಹೀಗೆಲ್ಲ ಮಾಡಿರೋದ್ರಿಂದ ಬೇಜಾರಾಗಿತ್ತು, ಸಿಟ್ಟಿತ್ತು. ಇಷ್ಟೇನಾ ಈ ಫ್ರೆಂಡ್ಶಿಪ್ಗೆ ಅರ್ಥ? ಹಾಗೆಲ್ಲ ನೀವು ಅಂದ್ಕೊಂಡಿದ್ರಿ. ಈಗ ಅವ್ರಿಗೆ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಇದನ್ನೆಲ್ಲ ಮರೆತು ಮತ್ತೆ ನೀವು ಸರಿಯಾಗ್ತೀರಾ, ಹಿಂದಿನ ಥರ ಫ್ರೆಂಡ್ಲಿ ಆಗಿರ್ತೀರಾ, ಹಾಗೆಲ್ಲ ಯೋಚನೆ ಮಾಡೋದಿದೆ. ಇದು ಎಲ್ರಿಗೂ ಅನ್ವಯಿಸುತ್ತೆ. ಮದುವೆ ಆಗಿರೋರು, ಮದುವೆ ಆಗಿಲ್ದಿರೋರು, ಫ್ರೆಂಡ್ಶಿಪ್ನಲ್ಲಿರೋರು, ರಿಲೇಷನ್ಶಿಪ್ನಲ್ಲಿರೋರು ಎಲ್ರಿಗೂ ಅನ್ವಯಿಸುತ್ತೆ. ಹಾಗೆ ಇದು ಟೈಮ್ಲೆಸ್ ಆಗಿರುತ್ತೆ. ಅತಿಯಾದ ಫ್ರೆಂಡ್ಶಿಪ್ ಇತ್ತು, ಯಾರ್ದೋ ಮಾತು ಕೇಳಿಕೊಂಡು ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಸ್ವಲ್ಪ ದಿನ ಆದಮೇಲೆ ನಾನು ಏನೋ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಕಳೆದಂಥ ದಿನಗಳು ನೆನಪಾಗ್ತಾ ಇದೆ. ನಿಮ್ಮ ಕೇರಿಂಗ್ ಭಾವನೆ, ಆ ಪಾಸಿಟಿವಿಟಿ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಎಂಪರರ್, ಮಾತಾಡ್ಸೋಕ್ಕೆ ಈಗೋ ಇದೆ. ಪ್ರಯತ್ನ ಮಾಡಬೇಕು ಅಂತ ಹಾಗನ್ಸುತ್ತೆ, ಆದರೆ ಲೇಸಿನೆಸ್ ಇದೆ, ಈಗೋ ಇದೆ. ಯಾಕೋ ಮನಸ್ಸು ಹಿಂಜರಿತಾ ಇದೆ. ನೀವಾಗೆ ಮಾತಾಡಿಸ್ಲಿ ಹಾಗೆಲ್ಲ ಮನಸ್ಸು ಯೋಚನೆ ಮಾಡೋದಿದೆ. ಇಲ್ಲಿ ಇಬ್ರಿಗೂ ಏಜ್ ಡಿಫ್ರೆನ್ಸ್ ಇದೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಕೆಲವರು ರಿಲೇಟಿವ್ಸ್ ಆಗಿರಬಹುದು ಅಥವಾ ಹಳೆ ಫ್ರೆಂಡ್ಸ್ ಆಗಿರಬಹುದು. ಒಂದು ಕಾಲದಲ್ಲಿ ಸಂತೋಷ ಇತ್ತು, ಹ್ಯಾಪಿನೆಸ್ ಇತ್ತು, ಸಂತೋಷವಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ರಿ. ಯಾವುದೇ ಪರ್ಸನಲ್ ಸಮಸ್ಯೆಗಳಿರಲಿ ಡಿಸ್ಕಸ್ ಮಾಡ್ತಾ ಇದ್ರಿ, ಸಜೆಷನ್ ಕೊಡ್ತಾ ಇದ್ರಿ ಇಬ್ಬರೂ. ಆದರೆ ಈಗ ಏನೋ ಡಿಫ್ರೆನ್ಸಸ್ ಇದೆ. ಹಾಗೆ ಈ ವ್ಯಕ್ತಿಗೆ ಡಿಸಪಾಯಿಂಟ್ಮೆಂಟ್ಸ್ ಇದೆ. ಮನಸ್ಸು ಜಡ್ಜ್ ಮಾಡ್ತಾ ಇದೆ, ಏನೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಯಾರನ್ನು ಮಾತಾಡ್ಸಿದ್ರು, ಯಾವುದೇ ಹಳೆ ಫ್ರೆಂಡ್ಸ್ಗಳ ಜೊತೆ ಮಾತಾಡಿದ್ರು ನಿಮ್ಮಲ್ಲಿದ್ದಂಥ ಭಾವನೆಗಳು ಬರ್ತಾ ಇಲ್ಲ. ಈ ನಿಮ್ಮ ಫ್ರೆಂಡ್ಶಿಪ್ಗೆ ಯಾರ್ದೋ ದೃಷ್ಟಿ ಬಿದ್ದಿದೆ ಅಂತ ಅನ್ನಿಸ್ತಾ ಇದೆ. ಯಾರೋ ಏನೋ ಹೇಳಿರಬೇಕು, ಅವ್ರ ಮನಸ್ಸು ಕೆಡಿಸಿರ್ಬೇಕು ಅನ್ನೋದಿದೆ. ಆಗ ಅದನ್ನೆಲ್ಲ ಮನಸ್ಸು ಒಪ್ಕೊಂಡಿತ್ತು, ಹೌದು ಅಂತ ಅನ್ನಿಸ್ತಾ ಇತ್ತು. ದೂರ ಆದಮೇಲೆ
ಎಲ್ಲ ಗೊತ್ತಾಗ್ತಾ ಇದೆ, ಬೇಜಾರಾಗ್ತಾ ಇದೆ. ಈ ವ್ಯಕ್ತಿಗೆ ಈಗ ಬುದ್ಧಿ ಬಂದ ಹಾಗಿದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಫೀಲಿಂಗ್ಸ್ ಏನಿದೆ? ಸಿಟ್ಟು ಬಂದಿದೆ. ನೀವೊಂದು ಫ್ಯಾಮಿಲಿ ಪರ್ಸನ್ ಹಾಗನ್ನಿಸ್ತಾ ಇದೆ. ಒಳ್ಳೆ ಜಾಬಲ್ಲಿದ್ದೀರಾ, ಆದರೆ ಲೋ ಎನರ್ಜಿ ಇದೆ. ನೀವೊಂದು ತಾಳ್ಮೆ ಇರುವಂಥ ವ್ಯಕ್ತಿ, ಆದರೆ ಇಲ್ಲೇನೋ ಕನ್ಫ್ಯೂಷನ್ಸ್ ಇದೆ. ಆ ವ್ಯಕ್ತಿನ ಮರೆಯೋ ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು, ಆದ್ರೂ ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ಈ ನಡುವೆ ನೀವು ಸೈಲೆಂಟಾಗಿರೋದಿದೆ. ಶುರುವಿನಲ್ಲಿ ಇಂಪಲ್ಸಿವ್ ಆಗಿದ್ರಿ, ಆಗಾಗ ಕಾಲ್ ಮಾಡ್ತಿದ್ರಿ, ಮೆಸೇಜ್ ಮಾಡ್ತಾ ಇದ್ರಿ, ಸಾರಿ ಕೇಳ್ತಾ ಇದ್ರಿ. ಈಗ ಸೈಲೆಂಟ್ ಆಗಿದ್ದೀರಾ ಅನ್ನೋದಿದೆ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ ಅಲ್ವಾ? ಹಾಗೆ ನೀವು ಯೋಚನೆ ಮಾಡ್ಕೊಂಡಿದ್ದೀರಾ. ಅವ್ರು ನಿಮ್ಮಿಂದ ಹೇಳ್ದೆ ಕೇಳದೆ ದೂರ ಆದಾಗ ನಿಮಗೆ ಸಿಟ್ಟಿತ್ತು, ಮನಸ್ಸು ಡಿಪ್ರೆಷನ್ಗೆ ಹೋಗಿತ್ತು. ನಾನೇನೂ ತಪ್ಪು ಮಾಡಿಲ್ಲ, ಈ ವ್ಯಕ್ತಿ ಯಾಕೆ ಹೀಗೆ ಮಾಡಿದ್ರು, ಹಾಗೆಲ್ಲ ನೀವು ಯೋಚನೆ ಮಾಡೋದಿತ್ತು. ನಿಮ್ಗೆ ಒಳ್ಳೆ ಫ್ಯಾಮಿಲಿ ಸಪೋರ್ಟ್ ಇದೆ, ಹಾಗೆ ಒಳ್ಳೆ ಜಾಬ್ ಇದೆ. ನಿಮ್ಮನ್ನು ನೀವು ಬ್ಯುಸಿ ಮಾಡಿಕೊಂಡು ಇವೆಲ್ಲ ಯೋಚನೆಗಳಿಂದ ಸ್ವಲ್ಪ ಕಾಲ ನೀವು ನೆಮ್ಮದಿಯಾಗಿದ್ರಿ. ಆದ್ರೂ ಅವ್ರದ್ದು ಆಗಾಗ ಯೋಚನೆ ಬರ್ತಾ ಇತ್ತು. ಈಗೀಗ ಬೇರೆಯವ್ರ ಮುಖಾಂತರ ನಿಮ್ಮನ್ನು ಮಾತಾಡಿಸೋ ಪ್ರಯತ್ನ ನಡೀತಾ ಇದೆ. ನಾನೇನೋ ತಪ್ಪು ಮಾಡಿಲ್ಲ, ತಾನಾಗಿ ಬಂದು ಮಾತಾಡಿಸ್ಲಿ ಹಾಗೆ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಅವ್ರಿಗೆ ನಿಮ್ಮ ಮೇಲೆ ಮನಸ್ಸಾಗಿರೋದ್ರಿಂದ ನಿಮಗೊಂದು ಕಡೆ ಸಂತೋಷ ಇದೆ, ಹಾಗೆ ಕಂಟ್ರೋಲ್ ಮಾಡ್ಕೋತಾ ಇದ್ದೀರಾ ನೀವು. ಶುರುವಿನಲ್ಲಿ ನನ್ನ ಸೈಡ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದೀನಿ. ಈಗ ಮತ್ತೆ ಹೋದರೆ ನನ್ನ ವ್ಯಾಲ್ಯೂ ಕಳ್ಕೊತೀನಿ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಎಸ್, ಮುಂದೆ ಹ್ಯಾಪಿನೆಸ್ ಇದೆ. ಔಟ್ಸೈಡರ್ ಯಾರೋ ಇದ್ದಾರೆ ನೋಡಿ. ಇಲ್ಲೊಂದು ಪ್ರೊಜೆಕ್ಷನ್ಸ್, ಮತ್ತೊಂದು ಶೇರಿಂಗ್, ಹಾಗೆ ಗಿಲ್ಟ್, ಹೀಲಿಂಗ್. ಈ ಒಂದು ಕನೆಕ್ಷನ್ ಹೀಲಿಂಗ್ ಪ್ರೋಸೆಸ್ನಲ್ಲಿದೆ. ಗ್ರ್ಯಾಜುಯಲ್ ಆಗಿ ಆ ನೆಗೆಟಿವಿಟಿ ಎಲ್ಲ ಹೀಲ್ ಆಗ್ತಾ ಇದೆ. ಹಾಗಿರೋದ್ರಿಂದನೇ ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಆ ಹಳೆಯ ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಒಂದು ಕಾಲದಲ್ಲಿ ನೀವಿಬ್ಬರು ಸಂತೋಷವಾಗಿದ್ರಿ. ಹೌದು, ಇಲ್ಲಿ ಯಾರೋ ಔಟ್ಸೈಡರ್ ಇದ್ದರು. ಹಾಗಿರೋದ್ರಿಂದ ನಿಮ್ಮ ಕನೆಕ್ಷನ್ ಮಂಕಾಗಿತ್ತು, ನಿಮ್ಮಿಂದ ದೂರ ಆಗಿದ್ದರು. ಈಗ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಅವ್ರ ಫೀಲಿಂಗ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ರೂ ಯಾಕೋ ಈಗೋ ಅಡ್ಡ ತಡೀತಾ ಇದೆ. ಅವರ ಮನಸ್ಸಿನ ಫೀಲಿಂಗ್ಸ್ ನೋಡಿದಾಗ ಐ ಹೋಪ್ ಯು ವಿಲ್ ಫರ್ಗಿವ್ ಮೀ ಸೂನ್ ಅನ್ನೋ ಒಂದು ಮೆಸೇಜ್ ನಿಮಗಿಲ್ಲಿ ಬಂದಿದೆ. ಹೇಗಾದರೂ ಸರಿ ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಫೈನಲ್ ಮೆಸೇಜ್ಗಳು ಏನು ಬರುತ್ತೆ ನೋಡೋಣ ಒಂದು ಸರಿ. ಏನಿದೆ? ರಿಲೀಸ್, ಮತ್ತೊಂದು ವ್ಯಾನಿಟಿ, ಈಗೋ, ವ್ಯಾನಿಟಿ, ಸೋಲ್ಮೇಟ್ ನೋಡಿ, ಮತ್ತೊಂದು ಪರ್ಸವೆನ್ಸ್, ಇಲ್ಲೊಂದು ಪರ್ಫೆಕ್ಷನ್. ಇಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ಅವ್ರಿಗೆ. ನಿಮ್ಮನ್ನು ಕಳ್ಕೊತೀನಿ ಅಂತ ಅನ್ನಿಸ್ತಾ ಇದೆ. ಹಾಗಿರೋದ್ರಿಂದನೇ ಮತ್ತೆ ನಿಮ್ಮ ಜೊತೆ ಮಾತಾಡಿಸ್ಬೇಕು ಅಥವಾ ನಿಮ್ಮನ್ನು ಭೇಟಿಯಾಗಬೇಕು ಹಾಗೆಲ್ಲ ಅನ್ನಿಸ್ತಾ ಇದೆ ಅವ್ರಿಗೆ. ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಇಬ್ಬರಲ್ಲೂ ಸೋಲ್ಮೇಟ್ ಕನೆಕ್ಷನ್ ಇದೆ. ಅದರ ಕನ್ಫರ್ಮೇಷನ್ 2 ಸಾರಿ ಬರ್ತಾ ಇದೆ. ಹಾಗಿರೋದ್ರಿಂದನೇ ಇಲ್ಲಿ ಬ್ಲಾಕೇಜಸ್ ಇರುತ್ತೆ. ಕೆಲವರು ಇಲ್ಲಿ ಫ್ಯಾಮಿಲಿ ಪರ್ಸನ್ ಆಗಿರ್ತೀರಾ, ಏನೋ ಡಿಫ್ರೆನ್ಸಸ್ ಇದೆ ಇಬ್ಬರಲ್ಲೂ. ಆದರೆ ಈಗ ಈ ವ್ಯಕ್ತಿಗೆ ಈಗೋ ಇದೆ, ಅದನ್ನೆಲ್ಲ ರಿಲೀಸ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನಲ್ಲಿ ಪರ್ಫೆಕ್ಷನ್ ಬರಬೇಕು ಅನ್ನೋದಾದರೆ ಈಗೋ ಬಿಡಬೇಕಾಗುತ್ತೆ. ತಪ್ಪು ಮಾಡಿರೋರು ಅವರಾಗಿರೋದ್ರಿಂದ ಅವರು ಇದನ್ನೆಲ್ಲ ರಿಲೀಸ್ ಮಾಡ್ಕೋಬೇಕಾಗತ್ತೆ. ಈ ದಿನ ಅವ್ರಿಗೆ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಆ ಹಿಂದಿಂದೆಲ್ಲ ಮರೆತು ಮತ್ತೆ ಮುಂದೆ ಚೆನ್ನಾಗಿರಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.